ಲೋಕಾಯುಕ್ತ ವರದಿ ಸೋರಿಕೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ತನಿಖೆ ನಡೆಸುವುದಾಗಿ ಸಂತೋಷ್ ಹೆಗಡೆ ಹೇಳಿದ್ದಾರೆ. ಲೋಕಾಯುಕ್ತರು ನೀಡಬೇಕಾಗಿದ್ದಂತಹ ಅಕ್ರಮ ಗಣಿಗಾರಿಕೆ ವರದಿ ಸೋರಿಕೆಯಾಗಿದೆ. ಈ ವರದಿ ಸೋರಿಕೆಯಿಂದ ನ್ಯಾಯಮೂರ್ತಿಗಳಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಹಾಗಾಗಿ ಲೋಕಾಯುಕ್ತ ಈ ವರದಿ ಸೋರಿಕೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ತನಿಖೆ ನಡೆಸೋದಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇವತ್ತು ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಷ್ಟು ಜತನದಿಂದ ಗೌಪ್ಯವಾಗಿ ಕಾಪಾಡಿಕೊಂಡು ಬಂದಿದ್ದಂತಹ ಲೋಕಾಯುಕ್ತ ಗಣಿಗಾರಿಕೆ ವರದಿ ಈಗ ಸೋರಿಕೆಯಾಗಿದೆ. ಈ ಒಂದು ವರದಿ ಸೋರಿಕೆ ಆಗಿರೋ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ತನಿಖೆ ನಡೆಸ್ತೀವಿ ಅಂತ ಸಂತೋಷ್ ಹೆಗಡೆ ಹೇಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಗುರುಪ್ರಸಾದ್, ನಿನ್ನೆಯಿಂದಲೂ ಕೂಡ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಸಾಕಷ್ಟು ನೊಂದಿದ್ರು. ಲೋಕಾಯುಕ್ತ ಗಣಿ ವರದಿ ಸೋರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಕೂಡ ಅವ್ರು ಹೇಳಿದ್ರು ಇದು ಸಹಿಸಲಿಕ್ಕೆ ಅಸಾಧ್ಯ ಅಂತ. ಆದ್ರೆ ಈಗ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ. ಅವ್ರು ಈಗಷ್ಟೇ ಸುವರ್ಣ ನ್ಯೂಸ್ 24/7 ಜೊತೆ ಮಾತನಾಡ್ತಾ ಹೇಳಿದ್ರು, ಈ ಒಂದು ಸೋರಿಕೆ ಏನಾಗಿದೆ, ಗಣಿ ವರದಿ ಸೋರಿಕೆ ಆಗಿರುವಂತದ್ದು, ಅದರ ಬಗ್ಗೆ ಲೋಕಾಯುಕ್ತವೇ ತನಿಖೆಯನ್ನ ಮಾಡುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಯಾವುದಕ್ಕೂ ಕೂಡ ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಗಣಿ ವರದಿ ಸೋರಿಕೆಯ ವಿಚಾರವನ್ನ ಲೋಕಾಯುಕ್ತ ತನಿಖೆ ಮಾಡುತ್ತೆ ಅನ್ನೋ ಮಾತು ಹೇಳಿದ್ರು. ಅದರ ಜೊತೆಗೆ ಶೀಘ್ರದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎಸ್ ವಿ ರಂಗನಾಥ್ ಭೇಟಿ ಮಾಡುವವರಿದ್ದಾರೆ. ಗಣಿ ವರದಿಯನ್ನ ಸಲ್ಲಿಸುವ ಹಿನ್ನೆಲೆಯಲ್ಲಿ ರಂಗನಾಥ್ ಅವ್ರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಈ ಒಂದು ವಿಚಾರವನ್ನ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಈ ಒಂದು ಸೋರಿಕೆಯ ವಿಚಾರವನ್ನ ಲೋಕಾಯುಕ್ತ ಸಂಸ್ಥೆಯೇ ತನಿಖೆಯನ್ನ ಮಾಡುತ್ತೆ ಅನ್ನುವಂಥದ್ದು. ಅಂದ್ರೆ ಯಾರು ಇದರಿಂದ ಹಿಂದಿದ್ದಾರೆ, ರಾಜಕಾರಣಿಗಳ ಕೈವಾಡ ಇದೆಯಾ, ರಾಜಕೀಯ ಷಡ್ಯಂತ್ರ ಇದೆಯಾ, ಇದರ ಹಿಂದೆ ಯಾವ್ಯಾವ ಕಾರಣದ ಕೈಗಳಿವೆ, ಅವೆಲ್ಲವನ್ನೂ ಕೂಡ ಲೋಕಾಯುಕ್ತ ಸಂಸ್ಥೆಯೇ ತನಿಖೆ ಮಾಡುತ್ತೆ ಅನ್ನೋ ಮೂಲಕ ಬಹುಶಃ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವ್ರದ್ದು ಇನ್ನು 10 ದಿನ ಮಾತ್ರ ಕಾಲಾವಧಿ ಇದೆ. ಅಷ್ಟರ ಒಳಗೆ ಇಂಥದ್ದೊಂದು ತನಿಖೆಗೆ ಅವರು ಆರಂಭವನ್ನು ಕೊಟ್ಟು ತಮ್ಮ ವೃತ್ತಿಯಿಂದ ಎದ್ದು ಹೋಗುವವರಿದ್ದಾರೆ. ಗುರುಪ್ರಸಾದ್. ಧನ್ಯವಾದ ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ತೀವ್ರ ಕುತೂಹಲ ಕೆಳಿಸಿದಂತಹ ಲೋಕಾಯುಕ್ತ ವರದಿ ಸೋರಿಕೆಯಾಗಿದೆ. ಲೋಕಾಯುಕ್ತರು ನೀಡಬೇಕಿದ್ದಂತಹ ಅಕ್ರಮ ಗಣಿಗಾರಿಕೆ ವರದಿ ಸೋರಿಕೆಯಾಗಿದೆ. ಈ ವರದಿ ಸೋರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿದೆ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೂಡ ಈ ಅಕ್ರಮ ಗಣಿಗಾರಿಕೆ ತನಿಖೆಯನ್ನು ನಡೆಸ್ತಾ ಇದ್ರು. ಈ ಒಂದು ಗಣಿಗಾರಿಕೆ ವರದಿ ಸೋರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸೋದಾಗಿ ಬೆಂಗಳೂರಿನಲ್ಲಿ ಇವತ್ತು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ತಿಳಿಸಿದ್ದಾರೆ. ನಾನು ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗೋದಿಲ್ಲ, ನಾಳೆ ಸರ್ಕಾರಕ್ಕೆ ಗಣಿ ವರದಿಯನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತು ಗಣಿ ವರದಿಯಲ್ಲಿ ಹೆಸರಿರುವ ಪ್ರಮುಖರು ಎಲ್ಲ ಹೊರ ಊರುಗಳಲ್ಲಿದ್ದಾರೆ. ಅವರೆಲ್ಲ ನಾಯಕರುಗಳೆಲ್ಲ ಪ್ರವಾಸದ ಸಂಭ್ರಮದಲ್ಲಿದ್ದಾರೆ. ಅದರೆಲ್ಲ ಮುಗಿಸಿ ವಾಪಸ್ ಬರಲಿ, ಅಷ್ಟರೊಳಗೆ ಇನ್ನು ಕೇವಲ 10 ದಿನಗಳ ಕಾಲಾವಧಿ ಇದೆ. ಸೊ ಅಷ್ಟರೊಳಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸೋದಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದ್ದಾರೆ.